ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ಈ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂತಂದರೆ, ತುಂಬ ಜನ ನಂತರ ಬಿಗಿನರ್ಸು ಯೂಟ್ಯೂಬಲ್ಲಾಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಕಾಂಟೆಂಟ್ ಕ್ರಿಯೇಟರ್ಸು. ಸೊ ಬಿಗಿನರ್ಸು ಒಳ್ಳೆ ಮೋಟಿವೇಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿರ್ತಾರೆ ಅವ್ರ ಜರ್ನಿನ. ಬಟ್ ಏನಪ್ಪ ಮೇನ್ ಥಿಂಗ್ ಇದರಲ್ಲಿ ಅಂತಂದರೆ, ನಾವು ಒಂದು 7-8 ವೀಡಿಯೋಸ್ ಮಾಡಿರ್ತೀವಿ, ಒಂದು 10-15 ವೀಡಿಯೋಸ್ ಮಾಡಿರ್ತೀವಿ. ಎಲ್ಲ ವೀಡಿಯೋಸಲ್ಲೂ ನಮಗೆ ಸೇಮ್ ವ್ಯೂಸ್ ಬರಲ್ಲ. ಮತ್ತು ಯಾವುದೋ ಒಂದೊಂದು ವೀಡಿಯೋಸು ತುಂಬ ಚೆನ್ನಾಗಿ ಓಡಿರುತ್ತೆ, ಮತ್ತು ತುಂಬ ಚೆನ್ನಾಗಿ ವೈರಲ್ ಆಗಿರುತ್ತೆ. ನಮಗೆ ಗೊತ್ತಿಲ್ದಿರ ನಮ್ಮ ಲಕ್ ಚೆನ್ನಾಗಿರ್ಬೋದು ಏನೋ, ಇಲ್ಲ ನಮಗೆ ಗೊತ್ತಿಲ್ದಿರ ನಾವು ಆಲ್ಗರಿದಮ್ ಕ್ರ್ಯಾಕ್ ಮಾಡಿರ್ತೀರನೋ ಗೊತ್ತಿರಲ್ಲ. ಬಟ್ ಮೋಸ್ಟ್ ಆಫ್ ಅವರ್ ವೀಡಿಯೋಸ್ ಏನಾಗಿರುತ್ತೆ, ವ್ಯೂಸ್ ಚೆನ್ನಾಗಿ ಬರಲ್ಲ. ಸ್ಟಾರ್ಟಿಂಗಲ್ಲಿ ಯಾರ್ದು ಅಷ್ಟೇ ವ್ಯೂಸು ಸರಿಗೆ ಬರಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಪದೇ ಪದೇ ಡೈಲಿ ಒಂದೊಂದು ವೀಡಿಯೋಸ್, ಇವತ್ತು ನಾಳೆ ನಾಡಿದ್ದು ಆಚೆ ನಾಡಿದ್ದು ಎವ್ರಿ ಡೇ, ಈಚ್ ಆ್ಯಂಡ್ ಎವ್ರಿ ಡೇ ನಾವು ಒಂದೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರಬೇಕು. 100 ವೀಡಿಯೋ ಆಗ್ಬೋದು, 200 ವೀಡಿಯೋ ಆಗ್ಬೋದು. ಜನಕ್ಕೆ ನಮ್ಮ ಫೇಸಸ್ ರೆಕಗ್ನೈಸ್ ಆಗಬೇಕು. ಅಂಟಿಲ್ ಆ್ಯಂಡ್ ಅನ್ಲೆಸ್ ನಮ್ಮ ಫೇಸು ಜನಕ್ಕೆ ರೆಕಗ್ನೈಸ್ ಆಗೋವರೆಗೂ ನಾವು ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಏನೇ ಇದೆ ಇದರಲ್ಲಿ ನಾವು ಅಲ್ಲಿವರೆಗೂ ನಾವು ಸಕ್ಸಸ್ ಆಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಪೇಷನ್ಸ್ ಇರಬೇಕು ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು. ಅದಕ್ಕೋಸ್ಕರ ನೋಡಿ, ನಾನು 30 ಡೇಸ್ ವೀಡಿಯೋ ಪೋಸ್ಟಿಂಗ್ ಚಾಲೆಂಜ್ ಆನ್ ಯೂಟ್ಯೂಬ್ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಕನ್ಸಿಸ್ಟೆನ್ಸಿ ಬೇಕು, ಡಿಸಿಪ್ಲಿನ್ ಬೇಕು. ಒಂದು 4 ವೀಡಿಯೋಸ್ ಮಾಡ್ತೀವಿ, ಚೆನ್ನಾಗಿ ಓಡ್ತಿದ್ಯಾ, ಮಾಡ್ತಾನೆ ಇರ್ತೀವಿ. ಇಲ್ಲ ಅಂತಂದರೆ ಸ್ವಲ್ಪ ಡಿಮೋಟಿವೇಟ್ ಆಗ್ತೀವಿ, ವೀಡಿಯೋಸ್ ಮಾಡೋದು ನಿಲ್ಲಿಸ್ಬಿಡ್ತೀವಿ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ನಾವು ವೀಡಿಯೋಸು ವ್ಯೂಸ್ ಬರುತ್ತೋ ಇಲ್ವೋ, ಬ್ಯಾಕ್ಗ್ರೌಂಡಲ್ಲಿ ಏನು ನಡೀತಿದೆ, ವೈರಲ್ ಆಗುತ್ತೋ ಬಿಡುತ್ತೋ, ನೆವರ್ ಮೈಂಡ್. ಬಟ್ ನಮ್ಮ ಕೆಲಸ ಏನಾಗಿರುತ್ತೆ, ನಮ್ಮ ಡ್ಯೂಟಿ ಏನಾಗಿರುತ್ತೆ, ಡೈಲಿ ವೀಡಿಯೋ ಮಾಡಬೇಕು, ಡೈಲಿ ಅಪ್ಲೋಡ್ ಮಾಡ್ತಾ ಇರಬೇಕು. ಸೊ ನಮ್ಮ ಕಾಂಟೆಂಟ್ ಚೆನ್ನಾಗಿರಬೇಕು. ಕಾಂಟೆಂಟ್ನ ಪಿಕ್ ಮಾಡಿ, ಇದರ್ ಯು ಮೋಟಿವೇಟ್ ದ ಪೀಪಲ್, ನಿಮ್ಮ ಕೆಲಸ ಏನಿದೆ ಅದ್ರ ಬಗ್ಗೆ ತಿಳಿಸಿ. ಏನೋ ಒಂದು ನಾವು ಡೈಲಿ ಒಂದೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರಬೇಕು. ಓಕೆನಾ? ನನ್ನ ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ 0 ಸಬ್ಸ್ಕ್ರೈಬರ್ಸ್ ಇದ್ದರು. ಒಂದು 7-8 ವೀಡಿಯೋಸ್ ಆದಮೇಲೆ ನನ್ನೊಂದು 20-25 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದರು. ರೀಸೆಂಟಾಗಿ ಈ ಒಂದು 3-4 ವೀಡಿಯೋಸಲ್ಲೇ ನಂದು 30 ಸಬ್ಸ್ಕ್ರೈಬರ್ಸ್ ಆಗೋಗಿದೆ. ಸೊ ಹಾಗೆ ನಿಧಾನಕ್ಕೆ ಒಂದೊಂದೇ ಒಬ್ಬೊಬ್ಬರೇ ಬೆಳೀತಾ ಇರ್ತಾರೆ. ಸೊ ನಮ್ಮ ವೀಡಿಯೋ ನಿಧಾನಕ್ಕೆ ಒಬ್ಬೊಬ್ಬರಿಗೆ ರೀಚ್ ಆಗ್ತಾ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ ನಮಗೆ ಪೇಷನ್ಸ್ ಇರಬೇಕು. ವೀಡಿಯೋಸ್ ಮಾಡಬೇಕು ಅಂತಂದರೆ ಪೇಷನ್ಸ್ ಇಟ್ಕೊಳ್ಳಿ, ಡೈಲಿ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿ, ಡಿಸಿಪ್ಲಿನ್ ಆಗಿರಿ. ಓಕೆನಾ? See you. Bye. Love you all.